ಆದ್ಯ ನ್ಯೂಸ್ಗೆ ಸ್ವಾಗತ. ಚನ್ನಗಿರಿ ಪಟ್ಟಣದಲ್ಲಿ ದಸರಾ ಮಹೋತ್ಸವವನ್ನು ವಿಜಯದಶಮಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಚನ್ನಗಿರಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ದಸರಾ ಹಬ್ಬ ಕಳೆಗಟ್ಟಿದ್ದು, ಪೊಲೀಸ್ ಇಲಾಖೆ ವತಿಯಿಂದ ತಾವು ಪ್ರತಿದಿನ ಬಳಸುವಂತಹ ವಾಹನಗಳನ್ನು ಅಲಂಕರಿಸಿ ಪೂಜಿಸಲಾಗಿತ್ತು ಮತ್ತು ಸಾಂಪ್ರದಾಯಿಕ ಆಚರಣೆಯಂತೆ ತಮ್ಮ ಆಯುಧಗಳನ್ನು ಇರಿಸಿ ಪೂಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಎಎಸ್ಪಿ ಶ್ಯಾಮ್ ವರ್ಗೀಸ್, ಪಿಐ ರವೀಶ್, ಪಿಎಸ್ಐ ಸುರೇಶ್, ಶಾಂತವೀರಯ್ಯ, ರೂಪ್ಲಿಬಾಯಿ ಸೇರಿದಂತೆ ಇಲಾಖೆಯ ಸಿಬ್ಬಂದಿಗಳು ಹಾಜರಿದ್ದರು. ಪೂಜಾ ಕಾರ್ಯಕ್ರಮದ ನಂತರ ಸಿಹಿಯನ್ನು ಹಂಚಲಾಯಿತು. ಚನ್ನಗಿರಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ, ಅಗ್ನಿಶಾಮಕ ಠಾಣೆ, ಪುರಸಭಾ ಪೌರಕಾರ್ಮಿಕರ ಸಂಘಗಳ ವತಿಯಿಂದ ವಾಹನಗಳು ಮತ್ತು ಆಯುಧಗಳ ಪೂಜೆಯನ್ನು ನೆರವೇರಿಸಲಾಯಿತು. ನನಗೆ ಬಹಳ ಮೀನಿಂಗ್ಫುಲ್ ಆಗಿ ಅನಿಸ್ತಾ ಇದೆ. ಇವತ್ತು ನಾವೇನು ಆಯುಧ ಪೂಜೆ ಮಾಡ್ತೀವಿ, ಆಕ್ಚುಲಿ ನಾನು ರವೀಶ್ ಹತ್ರ ಹೇಳ್ತಾ ಇದ್ದೆ, ನಮ್ದು ರೈಫಲ್ಸ್ ಗಿಂತ ನಾವು ಈಗ ಜಾಸ್ತಿ ಬಳಸ್ತಾ ಇರೋದು ನಮ್ಮ ಕಾನೂನ್ದು ಬುಕ್ಕು. ನಾವು ಕಾನೂನು ಬಳಸ್ತೀವಿ ಮತ್ತು ಲಾತಿ ಬಳಸ್ತೀವಿ. ಅದಕ್ಕೆ ಮುಖ್ಯವಾಗಿ ಆಯುಧ ಪೂಜೆಯಲ್ಲಿ ನಮ್ದು ಬುಕ್ಸ್ ಮತ್ತು ಒಂದು ಲಾತಿ ಕೂಡ ಇರ್ಬೇಕಂತ ನಂದು ಒಂದು ಎಲ್ಲರಿಗೆ ಒಳ್ಳೇದಾಗ್ಲಿ ಪ್ರಾರ್ಥನೆ ಮಾಡ್ತೀವಿ. ನಮ್ದು ಕೆಲಸ ಕೂಡ ಈಗ ಬಂದೋಬಸ್ತು ಕಾಲ ಎಲ್ಲ ಮುಗ್ದಿದಾವೆ. ಈಗ ನಮ್ದು ವಾಪಸ್ ನಮ್ದು ನಾರ್ಮಲ್ ಪೊಲೀಸಿಂಗ್ ಕೆಲಸಗಳೆಲ್ಲ ಏನಿರ್ತವೆ ಅದಕ್ಕೆ ವಾಪಸ್ ಈಗ ಹೋಗ್ತೀವಿ. ಎಲ್ಲರಿಗೆ ಒಳ್ಳೇದಾಗ್ಲಿ, ಚೆನ್ನಾಗಿ ಕೆಲಸ ಮಾಡೋಣ. ನಮ್ಗೆ ಏನ್ ಜವಾಬ್ದಾರಿಗಳನ್ನು ಕೊಟ್ಟಿರ್ತಾರೆ ಅದೆಲ್ಲ ನಾವು ಪೂರ್ಣ ಪ್ರಾಮಾಣಿಕತೆಯಿಂದ ಮಾಡೋಣ. ಅಣ್ಣ ಎಲ್ಲ ಇಲ್ಲಿ ನೋಡಿ, ಸ್ಮೈಲ್ ಮಾಡಿ ಅಣ್ಣ ಎಲ್ಲ ಇಲ್ಲಿ ಈ ಕಡೆ. ರೆಡಿ? ಏ ಪುಟ ಹಂಗೆ ನೋಡು, ಈ ಕಡೆ ನೋಡು. ಓಕೆ ಓಕೆ. ಮತ್ತು ವಿಜಯದಶಮಿಯ ಶುಭಾಶಯಗಳು. ತಾಯಿ ನಾಡದೇವತೆ ತಾಯಿ ಚಾಮುಂಡೇಶ್ವರಿಯು ಎಲ್ಲರಿಗೂ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಏನು ಆಯುಧವನ್ನು ಪೂಜೆ ಮಾಡಿದ್ದೀವಿ, ಈ ಆಯುಧಗಳನ್ನ ಇದೇ ರೀತಿ ಶಾಂತ ರೀತಿಯಲ್ಲಿ ಇರೋ ರೀತಿ ಬಳಸದ ರೀತಿ ನಾವು ಇದನ್ನ ಪೂಜೆಯನ್ನ ಮಾಡಿದ್ವಿ. ಈ ಆಯುಧ ಶಾಂತವಾಗಿರಲಿ, ಚನ್ನಗಿರಿ ಪೊಲೀಸ್ ಸ್ಟೇಷನ್ ಜುಡಿಷಿಯಲ್ ಕೂಡ ಶಾಂತವಾಗಿರಲಿ ಅಂತೆಲ್ಲ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು
ರಘು ಸೈಡ್. ಆದ್ಯ ನ್ಯೂಸ್ಗೆ ಸ್ವಾಗತ. ನಾನು ಸತೀಶ್ ಪವಾರ್. ನಾವಿವತ್ತು ಚನ್ನಗಿರಿ ಪಟ್ಟಣದ ಚನ್ನಗಿರಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಒಂದು ವಿಶೇಷವಾಗಿ ದಸರಾ ನವಮಿಯ ಒಂದು ಉತ್ಸವವನ್ನ ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಒಂದು ದುರ್ಗಾ ಮಾತೆಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸುವ ಮೂಲಕ, ಹಾಗೆಯೇ ಕಚೇರಿಗೆ ಒಂದು ಪೂಜೆಯನ್ನು ಸಲ್ಲಿಸುವ ಮೂಲಕ, ವಾಹನಗಳಿಗೂ ಸಹ ಪೂಜೆಯನ್ನು ಸಲ್ಲಿಸುವ ಮೂಲಕ ಎಲ್ಲ ಪತ್ರಿಕಾ ಬಳಗದ ಮಿತ್ರರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗೆಯೇ ಆದ್ಯ ನ್ಯೂಸ್ ಕಡೆಯಿಂದನೂ ಸಹ ಎಲ್ರಿಗೂ ದಸರಾ ಹಾಗೆ ನವಮಿ ಉತ್ಸವದ ಶುಭಾಶಯಗಳನ್ನ ಕೋರ್ತಾ ಇದ್ದೇವೆ. ಜ್ಯೋತಿಷಾಮಪಿತ ಜ್ಯೋತಿ ತಮಸಃ ಪರಮುಚ್ಯತೆ ಜ್ಞಾನಂ ನೇಹಂ ಜ್ಞಾನಗಮ್ಯಂ ಹೃದಿ ಸರ್ವಶ್ರತ ಋಷಿತಂ. ಭಾರತದಾದ್ಯಂತ ನಾವು ಭಾರತೀಯರು ನಾಡ ಹಬ್ಬಗಳನ್ನ ಆಚರಿಸ್ತಾ ಬರ್ತೀವಿ. ಅದು ವಿಶೇಷವಾಗಿ ಕರ್ನಾಟಕದಲ್ಲಿ ಮೈಸೂರು ದಸರಾ ಫೇಮಸ್ ಆಗಿದೆ. ಅದೇ ರೀತಿ ಚನ್ನಗಿರಿಯಲ್ಲಿ ಪತ್ರಕರ್ತರ ಸಂಘದ ಒಂದು ಸಂಸ್ಥೆಯಲ್ಲಿ ಇವತ್ತು ನಾವು ದಸರಾ ಹಬ್ಬವನ್ನ ಆಚರಿಸ್ತಾ ಇದ್ದೇವೆ. ವಿಶೇಷವಾಗಿ ದಸಹರ ಅಂತಂದ್ರೆ ರಾಮ 10 ತಲೆಯ ರಾವಣನನ್ನ ಸಂಹಾರ ಮಾಡುವ ರೂಪದಲ್ಲಿ ದಸರಾವನ್ನ ಆಚರಣೆ ಮಾಡ್ತಾರೆ. ಆದ್ರೆ ಯಾರು ಕೂಡ ಅರ್ಥಪೂರ್ಣವಾಗಿ ಅದರ ಒಂದು ಅರ್ಥವನ್ನ ಇಟ್ಕೊಂಡು ಆಚರಣೆ ಮಾಡೋದು ಇವತ್ತು ಬಹಳ ವಿರಳ ಆಗಿದೆ. ಯಾಕಂದ್ರೆ ಇತಿಹಾಸವನ್ನ ಪುಟವನ್ನ ತೆಗೆದಾಗ ನೋಡಿದಾಗ ಗೊತ್ತಾಗ್ತದೆ, ದಸಹರ ಅಂತಂದ್ರೆ ನಮ್ಮಲ್ಲಿರುವಂತಹ ಅವಗುಣಗಳನ್ನ ಸಂಹಾರ ಮಾಡುವುದಾಗಿದೆ. 5 ವಿಕಾರ ಸ್ತ್ರೀಯಲ್ಲಿ 5 ವಿಕಾರ ಪುರುಷನಲ್ಲಿರುವಂತಹ ಕೆಟ್ಟ ವಿಕಾರಗಳನ್ನ ಸಂಹಾರ ಮಾಡುವುದೇ ದಶಹರ. ಇವತ್ತು ನಾವು ವಿಶೇಷವಾಗಿ ಈ ಒಂದು ಸಂಸ್ಥೆಯಲ್ಲಿ, ಸಂಘದಲ್ಲಿ ದಶಹರ ಅನ್ನ ದೃಢ ಸಂಕಲ್ಪ ಮಾಡೋಣ. ನಮ್ಮಲ್ಲಿರುವಂತಹ ಅವಗುಣಗಳನ್ನ ತ್ಯಜಿಸಿ ಸದ್ಗುಣಗಳನ್ನ ಬೆಳೆಸಿಕೊಳ್ಳುತ್ತಾ ನಾಡಹಬ್ಬವನ್ನ ಇನ್ನೂ ಅದ್ದೂರಿಯಾಗಿ ಇಡೀ ಚನ್ನಗಿರಿಯ ಪ್ರದೇಶದಲ್ಲಿ ನಾಳೆ ಮತ್ತು ಇವತ್ತು ವಿಶೇಷವಾಗಿ ಆಚರಿಸೋಣ ಅಂತ ತಮ್ಮೆಲ್ಲರಿಗೂ ಶುಭ ಕೋರುತ್ತೇನೆ. ಧನ್ಯವಾದ.